ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಮಗಳಿಂದ ನನ್ನ ಮಗಳಂತ ಸೊಸೆ ನನ್ನಿಂದ ದೂರ ಆಗ್ಬಿಟ್ಲಲ್ಲವ. ನನ್ನ ಒಡಹುಟ್ಟದವಳಿಂದಾನೆ ನನ್ನ ಸೊಸೆಗಿಂತ ಸಾವು ಬಂದ್ಬಿಟ್ಟಲ್ಲವ. ತೆಪ್ಪೆಲ್ಲ ನಂದೇ ಕಣವ. ನಾನವಳಿಗೆ ಜನ್ಮ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಿನ್ನ ಸೊಸೆ ಉಳಿತಿದ್ರು. ತಪ್ಪೆಲ್ಲ ನಂದೇ ಕಣವ. ಇಲ್ಲವ, ನೀನ್ ಜನ್ಮ ಕೊಟ್ಟೆ, ಆದ್ರೆ ನಾನು ಆ ಸಿಂಗಾರನ್ ಮನ್ಸ್ನಾಗೆ ದ್ವೇಷ ಬಿತ್ತದೆ. ನನ್ನ ಸೊಸೆನ ನಾನೇ ಬಲಿ ಕೊಟ್ಟಂಗ ಆಗೋಯ್ತವ. ಬಿತ್ತಿದ್ದು ಬೆಳೆದುದು ಯಾವುದು ನಿಂದಲ್ಲ ಕಣವ, ಎಲ್ಲ ಸೃಷ್ಟಿದು. ಬೆತ್ತ ಹಿಡ್ದು ನಾನು ಅವಳಿಗೆ ಬುದ್ಧಿ ಕಲಿಸಿದ್ರೆ ಇವತ್ತಿ ತೆಪ್ಪ ಆಗ್ತಿರ್ಲಿಲ್ಲ ಕಣವ. ತ್ಯಪ್ ಮೇಲ್ ತ್ಯಪ್ಪು ಅನ್ನಂಗೆ ನಮ್ ಸ್ನೇಹ ಸತ್ಯದ ಇಸಿಯನೇ ನನ್ನಿಂದ ಮುಚ್ಚಿಟ್ಬಿಟ್ಟು ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲ. ಯಾವುದು ಉದ್ದೇಶಪೂರ್ವಕವಾಗಿ ಆಗ್ಲಿಲ್ಲ ಬಂಗಾರು. ನೀನು ಉಳಿಸ್ಕೊಳ್ಳೋ ಆತಂಕದಾಗೆ ನಾವೆಲ್ಲ ಸೇರಿ ಮಾಡಿದ ನಿರ್ಧಾರ. ಸುಗ್ಗಿರವ, ಕಲ್ಲಿನ ಸಿಲೆ ಅಂತ ಸುಳ್ಳು ಹೇಳಿ ಅದಕ್ಕೆ ಅಲಂಕಾರ ಮಾಡಿ ನನ್ನ ಕೈನಾಗೆ ಪೂಜೆನೂ ಮಾಡಿಸ್ಬಿಟ್ರಲ್ಲ. ಇದು ತ್ಯಪ್ಪಲ್ವೇನವ? ಒಂದ್ ಜೀವ ಅಂತೂ ಕೈ ಬಿಟ್ಟೋಗಿತ್ತು, ಇನ್ನೊಂದು ಜೀವನಾರು ಉಳಿಸ್ಕೊಳ್ಬೇಕಾಗಿತ್ತು. ಅದಕ್ಕೆ ಸುಳ್ಳು ಹೇಳಿದ್ದು. ಬಂಗಾರ, ನಾವು ಪ್ರತಿ ಬಾರಿ ಸುಳ್ಳು ಹೇಳ್ದಾಗ್ಲೂ ಮನಸ್ದಾಗೆ ನಿಂತವ ಕ್ಷಮೆ ಕೇಳ್ಕೋತೀವಿ. ಏನ್ ಪ್ರಯೋಜನ ರೀ? ಚಾಟಿ ಬೀಸಿಗೆ ಆಮ್ಯಾಗ ಬೆಣ್ಣೆ ಹಚ್ಚಿದ್ರೆ ಆಗೋ ನೋವಾಗದೆ ಇರ್ತದೆ. ನೋವಾಗದೆ ತೀಟ, ಅದಕ್ಕೆ ಮನ್ಸೇ ಮುಲಾಮ್ ಹಚ್ಬೇಕು ಬಂಗಾರ. ಹಿಂಗೆ ಹಠ ಮಾಡಿ ಆಸೆ ಕೆಡಿದ್ರೆ ನಮ್ಗಳ ಗತಿ ಏನು ಬಂಗಾರ? ನನ್ನ ಜೀವ ಉಳಿಸ್ದವಳ್ದೆ ಜೀವ ಉಳ್ದಿಲ್ಲ ಅಂದ್ಮ್ಯಾಕೆ ನನ್ನ ಜೀವಕ್ಕೆ ಯೋನವ ಬೆಲೆ ಕೊಡೋದು? ಹಂಗೆ ಹೇಳ್ಬೇಡವ. ಮತ್ತಿನ್ ಯೋನವ? ಬಾಳಿ ಬದುಕ್ಬೇಕಾಗಿತ್ತು ನನ್ನ ಮಗ, ಆದ್ರೆ ಇವತ್ತು ಅವನಿಂದಾಗಿ ಅವನ ಹೆಂಡ್ರನ್ ಕಳ್ಕೊಂಡವನೆ. ಊರಿನ ಜನ ಒಳ್ಳೆ ಅಧಿಕಾರಿನ ಕಳ್ಕೊಂಡವ್ರೆ. ಅವಳ ತವ್ರ ಮನೆಯವರು ಬಂಗಾರದಂತ ಮಗಳಿಗೆ ಇಡೀ ಮಣ್ಣು ಹಾಕೋರೆ. ಎಲ್ರಿಗೂ ಇಂಥ ನೋವು ಕೊಟ್ಬಿಟ್ಟು ನಾನಿನ್ ಯಾಕೆ ಬದುಕಿರ್ಬೇಕಾಗಿತ್ತವ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.